ಸದ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆನ ನೋಡಿದ್ರೆ ಎಜ್ ಸ್ಟೈಲ್ ಅವರು ರಾಯಲ್ ರಂಬಲ್ ಅಲ್ಲಿ ರಿಟೈರ್ಡ್ ಆಗೋದು ಕನ್ಫರ್ಮ್ ಅಂತಾನೆ ಅನಿಸ್ತಾ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ರಲ್ಲಿ ನಮಗೆ ಎಜ್ ಸ್ಟೈಲ್ ಅವರ ಒಂದು ಫಿನಾಮಿನಲ್ ಪ್ರೋಮೋ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಅವರು ಹೇಳ್ತಾರೆ, ಎಲ್ಲರೂ ಕೂಡ ಅನ್ಕೋತಾ ಇರಬಹುದು ನಾನು ರಾಯಲ್ ರಂಬಲ್ ಅಲ್ಲಿ ನನ್ನ ಕರಿಯರ್ ನ ಕಳ್ಕೊತೀನಿ, ನಾನು ರಿಟೈರ್ಡ್ ಆಗ್ತೀನಿ ಅಂತ. ಬಟ್ ನನಗೆ ಗೊತ್ತು, ನಾನು ಗಂತರ್ ಅವ್ರನ್ನ 100% ಸೋಲಿಸ್ತೀನಿ. ಈಗಾಗಲೇ ನಾನು ಅವ್ರನ್ನ ಸೋಲಿಸಿದ್ದೀನಿ, ಮತ್ತೊಮ್ಮೆ ರಾಯಲ್ ರಂಬಲ್ ಅಲ್ಲಿ ನಾನು ಅವ್ರನ್ನ ಸೋಲಿಸ್ತೀನಿ, ಇನ್ನು ಕೂಡ ಡಬ್ಲ್ಯೂ ಕಂಪನಿಯಲ್ಲೇ ಇರ್ತೀನಿ ಅಂತ ನಮ್ಮ ಎಜ್ ಸ್ಟೈಲ್ ಅವರು ಪ್ರೋಮೋನೇನೋ ಕಟ್ ಮಾಡಿದ್ರು. ಬಟ್ ಆ ಕಡೆ ಗಂತರ್ ಅವರು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ, ನಾನು ಎಜ್ ಸ್ಟೈಲ್ ಅವರ ಕತೆನ ರಾಯಲ್ ರಂಬಲ್ ಅಲ್ಲಿ ಮುಗಿಸ್ತೀನಿ ಅಂತ. ಅಂಡ್ ರಿಪೋರ್ಟ್ಸ್ ಗಳು ಕೂಡ ಬರ್ತಾ ಇತ್ತು, ಎಜ್ ಸ್ಟೈಲ್ ಅವರ ಡೆಬ್ಯೂ ಡಬ್ಲ್ಯೂ ಅಲ್ಲಿ ರಾಯಲ್ ರಂಬಲ್ ಅಲ್ಲಿ ಆಗಿತ್ತು. ಅಂಡ್ ಅವರು ತನ್ನ ಕರಿಯರ್ ನ ರಾಯಲ್ ರಂಬಲ್ ಅಲ್ಲಿ ಎಂಡ್ ಮಾಡ್ಕೋಬಹುದು ಅಂತ. ಅಷ್ಟೇ ಅಲ್ಲ, ಶಿನ್ಸ್ಗೆ ನಾಕಮುರಾ ಅವರ ಜೊತೆ ಒಂದು ಕ್ಲಾಸಿಕ್ ಮ್ಯಾಚ್ ನ ಕೊಟ್ಟಾದ್ಮೇಲೆ ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ಕೂಡ ಒಂದು ಸ್ಟೋರಿನ ಹಾಕಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಅಷ್ಟೇ ಅಲ್ಲ, ಮಂಡೇ ನೈಟ್ ರಾಲಿ ಸಿಎಂ ಪಂಕ್ ಅವರ ಜೊತೆ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ ಮುಗಿದ್ಮೇಲೆ ಆಫ್ ಏರ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕೂಡ ಎಜ್ ಸ್ಟೈಲ್ ಅವರಿಗೆ ರೆಸ್ಪೆಕ್ಟ್ ನ ಕೊಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಟ್ರಿಬ್ಯೂಟ್ ನ ಕೊಡ್ತಾ ಇದ್ದಾರೆ ಅಂತ. ಲಿಟ್ರಲಿ ಮಂಡಿ ಊರಿ ಎಜ್ ಸ್ಟೈಲ್ ಅವರಿಗೆ ರೆಸ್ಪೆಕ್ಟ್ ನ ಕೊಡ್ತಾ ಇದ್ದಾರೆ ನಮ್ಮ ಸಿಎಂ ಪಂಕ್ ಅವರು. ಒಂದ್ ಕಡೆ ಯೋಚನೆ ಮಾಡಿದ್ರೆ ಇಬ್ರು ಕೂಡ ಲೆಜೆಂಡ್ಸ್ ಗಳೇ. ಬಟ್ ನಮ್ಮ ಸಿಎಂ ಪಂಕ್ ಅವರು ಸದ್ಯಕ್ಕೆ ವಿದಾಯ ಹೇಳ್ತಾ ಇದ್ದಾರೆ ನಮ್ಮ ಫಿನಾಮಿನಲ್ ಒನ್ ಎಜ್ ಸ್ಟೈಲ್ಸ್ ಅವರಿಗೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಕೂಡ ಎಜ್ ಸ್ಟೈಲ್ ಅವರ ಫೋಟೋಸ್ ಗಳನ್ನ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇದೆಲ್ಲ ಡೈರೆಕ್ಷನ್ಸ್ ಗಳು ಕೂಡ ರಾಯಲ್ ರಂಬಲ್ ಅಲ್ಲಿ ಎಜ್ ಸ್ಟೈಲ್ ಅವರು ರಿಟೈರ್ಡ್ ಆಗೋದು ಪಕ್ಕಾ ಅಂತ ಅನ್ನಿಸ್ತಾ ಇದೆ. ಏನೇ ಆಗ್ಲಿ, ಎಜ್ ಸ್ಟೈಲ್ ಅವರು ಏನಾದ್ರೂ ಗಂತರ್ ಅವ್ರನ್ನ ಸೋಲ್ಸಿದ್ರೆ ರಾಯಲ್ ರಂಬಲ್ ಅಲ್ಲಿ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್. ಬಟ್ ಡಬ್ಲ್ಯೂ ಅವರು ಆ ರೀತಿ ಮಾಡ್ತಾರ ಅಂತ ಕಾದ್ ನೋಡ್ಬೇಕು. ಇನ್ನ ಒಂದ್ ರೀತಿ ಯೋಚಿಸಬಹುದು, ಎಲ್ಲಾ ಡೈರೆಕ್ಷನ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಎಜ್ ಸ್ಟೈಲ್ ಅವರು ರಿಟೈರ್ಡ್ ಆಗ್ತಾರೆ ಅಂತ ತೋರಿಸಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಜ್ ಸ್ಟೈಲ್ ಅವರು ಗಂತರ್ ಅವ್ರನ್ನ ಬೀಟ್ ಮಾಡಬಹುದು ರಾಯಲ್ ರಂಬಲ್ ಅಲ್ಲಿ. ಏನೇ ಆಗ್ಲಿ, ಈ ಒಂದು ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟಬಿಲಿಟಿ ಇಂದ ಕೂಡಿದೆ. ಈ ಒಂದು ಮ್ಯಾಚ್ ಅಲ್ಲ, ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಮ್ಯಾಚ್ ಕೂಡ ಅನ್ಪ್ರೆಡಿಕ್ಟಬಿಲಿಟಿ ಇಂದ ಕೂಡಿದೆ ಅಂತಾನೆ ಹೇಳ್ಬೇಕು. ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ಮ್ಯಾಚ್ ನ ಬಿಟ್ರೆ ಇನ್ನ ಉಳಿದಿರ್ತಕ್ಕಂತಹ 3 ಮ್ಯಾಚ್ ಅಲ್ಲೂ ಕೂಡ ಪ್ರೆಡಿಕ್ಷನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಆದ್ರೂ ಕೂಡ ನನ್ನ ಪ್ರೆಡಿಕ್ಷನ್ ಆದಷ್ಟು ಬೇಗ ನಿಮಗೆ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಎಜ್ ಸ್ಟೈಲ್ ಅವರು ನಿಜವಾಗ್ಲೂ ಕೂಡ ರಾಯಲ್ ರಂಬಲ್ ಅಲ್ಲಿ ರಿಟೈರ್ಡ್ ಆಗ್ತಾ ಇದಾರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರಾಯಲ್ ರಂಬಲ್ ಸ್ಟೇಡಿಯಂ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಸೌದಿ ಅರೇಬಿಯಾದಲ್ಲಿ ಒಂದು ಸ್ಟೇಡಿಯಂ ನೇ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂಡ್ ಮಂಡೇ ನೈಟ್ ರಲ್ಲಿ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಸ್ಟೇಡಿಯಂ ಬಿಲ್ಡ್ ನ ವಿಡಿಯೋನ ಪ್ಲೇ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅವರು ಸ್ಟೇಡಿಯಂ ನ ಬಿಲ್ಡ್ ಮಾಡ್ತಾ ಇದ್ದಾರೆ ರಿಯಾದ್ ಸೌದಿ ಅರೇಬಿಯಾದಲ್ಲಿ ಅಂತ. ನಿಜವಾಗ್ಲೂ ಅದ್ಭುತವಾಗಿ ಸ್ಟೇಡಿಯಂ ನ ಬಿಲ್ಡ್ ಮಾಡ್ತಾ ಇದ್ದಾರೆ. 20 ದಿನದಲ್ಲೇ ಈ ರೀತಿ ಅದ್ಭುತವಾದ ಸ್ಟೇಡಿಯಂ ನ ಬಿಲ್ಡ್ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅಷ್ಟೇ ಅಲ್ಲ, ಎಜ್ ಸ್ಟೈಲ್ ಅವರ ಥೀಮ್ ಸಾಂಗ್ ನ ಪ್ಲೇ ಮಾಡಿ ಲೈಟಿಂಗ್ಸ್ ಕೂಡ ಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಸ್ಟೇಡಿಯಂ ನ ಟಾಪ್ ಬಾರ್ಡರ್ ಅಲ್ಲೆಲ್ಲ ಇವರು LED ಸ್ಕ್ರೀನ್ ಗಳನ್ನ ಹಾಕಿದ್ದಾರೆ. ಅಂಡ್ ಅದು ಈ ಬಾರಿಯ ಲುಕ್ ನ ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ತಾ ಇದೆ. ರಸಲ್ ಮೇನಿಯಾ ಲೆವೆಲ್ ನ ಪ್ರೆಸೆಂಟೇಷನ್ ನ ನಾವು ಈ ಬಾರಿ ರಾಯಲ್ ರಂಬಲ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು. ನಿಜವಾಗ್ಲೂ ನನ್ನ ಕೈಲಂತೂ ವೆಯ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ ಗಾಯ್ಸ್, ರೋಮನ್ ರೈನ್ಸ್ ಅವರ ಸ್ಪೆಷಲ್ ಗ್ಲೌಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಅವರು ಟ್ರೈಬಲ್ ಚೀಫ್ ಆಗಿ ಡಬ್ಲ್ಯೂ ಗೆ ಎಂಟ್ರಿ ಕೊಟ್ಟಾಗ ಅವರು ಗೋಲ್ಡನ್ ಕಲರ್ ಗ್ಲೌಸ್ ಗಳನ್ನ ಹಾಕೊಂಡು ಬರೋರು. ಅದಾದ್ಮೇಲೆ ಆ ಒಂದು ಗೋಲ್ಡನ್ ಕಲರ್ ಗ್ಲೌಸ್ ರೆಡ್ ಕಲರ್ ಆಗಿ ಕನ್ವರ್ಟ್ ಆಯ್ತು. ಅಂಡ್ ಈಗ ಇನ್ನ ಒಂದು ಜೊತೆ ಗ್ಲೌಸ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಇದು ಬ್ಲಾಕ್ ಆಗಿ ಗೋಲ್ಡನ್ ಕಲರ್ ನ ಮಿಕ್ಸ್ಚರ್. ಅಂಡ್ ಈ ಒಂದು ಗ್ಲೌಸ್ ಗಳನ್ನ ಸೌದಿ ಅರೇಬಿಯಾದ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಡಬ್ಲ್ಯೂ ಅವರು. ಅಂಡ್ ಪ್ರಾಬಬ್ಲಿ ಇದನ್ನೇ ನಮ್ಮ ರೋಮನ್ ರೈನ್ಸ್ ಅವರು ಹಾಕೊಂಡು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡಬಹುದು. ಏನೇ ಆಗ್ಲಿ, ರೋಮನ್ ರೈನ್ಸ್ ಅವರು ವಿನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರೋ ಕಾರಣ ಮತ್ತೊಮ್ಮೆ ರೋಮನ್ ರೈನ್ಸ್ ಅವರ ಗೋಲ್ಡನ್ ಹ್ಯಾಂಡ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಮೆನ್ಸ್ ಹಾಗೆ ವಿಮೆನ್ಸ್ ರಾಯಲ್ ರಂಬಲ್ ನ ಪಾರ್ಟಿಸಿಪೆಂಟ್ಸ್ ಗಳ ಬಗ್ಗೆ. ಡಬ್ಲ್ಯೂ ಅವರು ಇನ್ನ ಕೆಲವೊಂದಷ್ಟು ನೇಮ್ಸ್ ಗಳನ್ನ ಮೆನ್ಸ್ ಹಾಗೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗೆ ಯಾವ್ಯಾವ ಸೂಪರ್ ಸ್ಟಾರ್ಸ್ ಗಳು ತನ್ನ ನೇಮ್ ನ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ರಿಯಾ ರಿಪ್ಲಿ, ಇಯೋ ಸ್ಕೈ, ಬೇಲಿ, ಲಿವ್ ಮಾರ್ಗನ್, ಲೈರಾ ವಾಲ್ಕೈರಾ, ರಾಕ್ಸಿನ್ ಪ್ರೀಸ್, ರೊಕೈಲ್, ಆಸ್ಕಾ, ಜೂಲಿಯಾ, ಲ್ಯಾಶ್ ಲೆಜೆಂಡ್, ನಾಯಾ ಜಾಕ್ಸ್, ಜೆಲ್ಸಿಯಾ ಗ್ರೀನ್, ಅಲೆಕ್ಸಾ ಬ್ಲೇಸ್, ಶಾರ್ಲಟ್ ಫ್ಲೈರ್, ಜಾರ್ಡಿನ್ ಗ್ರೇಸ್ ಹಾಗೆ ಬೆಕ್ಕಿ ಲಿಂಚ್. ಟೋಟಲ್ ಆಗಿ 16 ಜನ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗೆ ತನ್ನ ನೇಮ್ ನ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 14 ಸ್ಪಾಟ್ ಗಳು ಅಂತಾನೆ ಹೇಳ್ಬೇಕು. ಅಂಡ್ ಈ 14 ಸ್ಪಾಟ್ ಗಳಲ್ಲಿ ಕೆಲವೊಂದಷ್ಟು ಲೆಜೆಂಡ್ಸ್ ಗಳ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಉದಾಹರಣೆಗೆ ನಿಕ್ಕಿ ಬೆಲ್ಲಾ, ಬ್ರಿ ಬೆಲ್ಲಾ ಇವರೆಲ್ಲರೂ ಕೂಡ ಬರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಯಾರ್ಯಾರು
ಯಾರ್ಯಾರು ತನ್ನ ನೇಮ್ನ ಅಫಿಷಿಯಲ್ ಆಗಿ ಎಂಟ್ರಿ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಕೋಡಿ ರೋಡ್ಸ್, ರೋಮನ್ ರೈನ್ಸ್, ಪೆಂಟಾ, ಜೇವುಸೋ, ಜೇಕೋಬ್ ಫಾಟು, ಒಬಾ ಫೇಮಿ, ಸೋಲೋ ಸಿಕೋವಾ, ಡ್ರ್ಯಾಗನ್ ಲೀ, ರೆಮಿಸ್ಟೀರಿಯೋ, ಬ್ರಾನ್ ಬ್ರೇಕರ್, ಲೋಗನ್ ಪೋಲ್, ಬ್ರಾನ್ಸನ್ ರೀಡ್, ಆಸ್ಟನ್ ಥಿಯರಿ ಹಾಗೆ ಜಿಯೋವ್ಯಾನ್ ಇವೆನ್ಸ್. ಇಷ್ಟು ಜನ ತನ್ನ ನೇಮ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ಗೆ. 14 ಜಾಗಗಳು ಫಿಲ್ ಆಗಿದೆ, ಇನ್ನ ಬಾಕಿ ಉಳಿದಿರೋದು 16 ಜಾಗ. ಅಂಡ್ ಪ್ರಾಬಬ್ಲಿ ಗೈಸ್ ನಮ್ಮ ರೆಮಿಸ್ಟೀರಿಯೋ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಮಿಸ್ ಮಾಡ್ಕೋಬಹುದು. ಯಾಕಪ್ಪ ಅಂದ್ರೆ ಮಂಡೇ ನೈಟ್ ರಾಲಿ ನಮ್ಮ ರೆಮಿಸ್ಟೀರಿಯೋ ಅವರಿಗೆ ಸೀರಿಯಸ್ ಇಂಜುರಿ ಆಗಿದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನಿಜವಾಗ್ಲೂ ರೆಮಿಸ್ಟೀರಿಯೋ ಅವರ ಬಗ್ಗೆ ಏನ್ ಹೇಳೋಣ ಅರ್ಥ ಆಗ್ತಾ ಇಲ್ಲ. ಈಗ ತಾನೇ ಅವರು ಇಂಜುರಿಯಿಂದ ರಿಕವರಿ ಆಗಿದ್ರು ಅಂಡ್ ಈಗ ಅವರು ಮತ್ತೊಮ್ಮೆ ಇಂಜುರಿ ಮಾಡ್ಕೊಂಡಿದ್ದಾರೆ. ಏನೇ ಆಗ್ಲಿ ಆದಷ್ಟು ಸೀರಿಯಸ್ ಇಂಜುರಿ ಆಗದೆ ಇರಲಿ ಅಂತ ಕೇಳ್ಕೋಣ. ಒಟ್ನಲ್ಲಿ ರೆಫ್ರಿ ಕ್ರಾಸ್ ಸೈನ್ ಅಂತೂ ತೋರಿಸಿದ್ದ ಅಂಡ್ ಅದನ್ನ ಗಮನಿಸಿದ್ರೆ ಏನೋ ಸೀರಿಯಸ್ ಆಗಿ ಆಗಿದೆ ನಮ್ಮ ರೆಮಿಸ್ಟೀರಿಯೋ ಅವರಿಗೆ. ಯಾವ ಇಂಜುರಿ ಆಗಿದೆ, ಇನ್ನ ರಿಕವರಿಗೆ ಎಷ್ಟು ಟೈಮ್ ಬೇಕು ಅಂತ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ. ಬಟ್ ಮಂಡೇ ನೈಟ್ ರಾಲಿ ರೆಮಿಸ್ಟೀರಿಯೋ ಅವರಿಗೆ ಇಂಜುರಿ ಆಗಿರೋದಂತೂ ನಿಜ. ಅಂಡ್ ಪ್ರಾಬಬ್ಲಿ ಅದರಿಂದ ಇನ್ನ ಒಂದು ಸ್ಪಾಟ್ ಈ ಬಾರಿಯ ರಾಯಲ್ ರಂಬಲ್ಗೆ ಖಾಲಿ ಉಳಿಯುತ್ತೆ. ಅಂಡ್ ನೀವು ಗಮನಿಸಬಹುದು ಮಂಡೇ ನೈಟ್ ರಾಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಫಿನ್ ಬ್ಯಾಲರ್ ಅವರಿಗೆ ಹೇಳ್ತಾರೆ ಯಾವುದೇ ರೀತಿಯ ಸ್ಪಾಟ್ ರಾಯಲ್ ರಂಬಲ್ ಅಲ್ಲಿ ಬಾಕಿ ಇಲ್ಲ ಅಂತ. ಬಟ್ ಟೋಟಲ್ ಆಗಿ 14 ಜನ ತನ್ನ ನೇಮ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಕೊಂಡಿರೋದು. ಇನ್ನ 16 ಜನನ್ನ ಯಾರನ್ನ ಕರ್ಕೊಂಡು ಬರ್ತಾರೆ ಅಂತ ಕಾದ್ ನೋಡ್ಬೇಕು. ಏನೇ ಆಗ್ಲಿ ಗಾಯ್ಸ್, ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ see you guys in my next video.